ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ನ್ಯಾಯ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ನಮ್ಮ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರಿಗೆ. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೀಶ್ ಗುರುಶೆಟ್ಟಿ ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಬರುವುದು ವಿಷಯ ಬಾಗಲಕೋಟೆ ರಸ್ತೆ ಮತ್ತು ಮನುಗೋಡು ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರಸ್ತೆ ಆಗಬೇಕು. ಯಾಕೆ ಆಗಬೇಕು ಅಂದರೆ ಅಲ್ಲಿ ಒಂದು 3-4 ಶಾಲೆಗಳಿದ್ದಾವೆ, ಶಾಲೆ ಕಾಲೇಜುಗಳಿದ್ದಾವೆ, ಆಮೇಲೆ ಒಂದು 4-5 ಎಲ್ಲ ಸರ್ಕಾರಿ ಇಲಾಖೆಗಳಿದ್ದಾವೆ. ಅಲ್ಲಿ ಎಲ್ಲ ಸಾರ್ವಜನಿಕರ ಜಾಗ, ಅಲ್ಲಿ ಎಲ್ಲರೂ ಸಾರ್ವಜನಿಕರ ಆ ಜಾಗಕ್ಕೆ ಅಲ್ಲಾಡ್ತಾರೆ. ಶಾಲಾ ಮಕ್ಕಳು ಕೂಡ ಅಲ್ಲಿ ಆ ದಾರಿಯಲ್ಲಿ ಅಲ್ಲಾಡ್ತಾರೆ. ಅವ್ರಿಗೆ ಎಷ್ಟು ಸಮಸ್ಯೆ ಇದೆ ಅಂದರೆ ಬರೀ ಎರಡು ವಾಹನ ಬರೆದು ಹೋಗೋದಂದರೆ ಬೇರೆ ಎಲ್ಲಿ ರಸ್ತೆನೇ ಇಲ್ಲ. ಅಂಥ ಒಂದು ಕಠಿಣ ಪರಿಸ್ಥಿತಿ ಒಳಗೆ 70 ವರ್ಷ ಸ್ವಾತಂತ್ರ್ಯ ಸಿಕ್ಕ ಅದ ಒಂದು ನರಕ ಒಂದು ಚಿತ್ರ ಹಿಂಸೆನೇ ಅನುಭವಿಸ್ತಾ ಇದ್ದಾರೆ ದಿನಾಲು. ಅದಕ್ಕಾಗಿ ನಾವು ಮನವಿ ಕೊಡಲು ಬಂದಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಇದು ಕೊಡಕ್ಕೆ ಬಂದ್ವಿ. ಪ್ಲಸ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡ್ತಾಯಿದ್ವಿ ಮತ್ತು ಲೋಕಸಭೆ ಸದಸ್ಯರಿಗೆ ಕೊಡ್ತಾಯಿದ್ವಿ, ನಮ್ಮ ನಗರ ಶಾಸಕರಿಗೆ ಕೊಡ್ತಾಯಿದ್ವಿ. ಈಗ ಅವ್ರಿಗೆ ಒಂದು 2 ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀವಿ. ನಾವು ಎಷ್ಟೊತ್ತಿರು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಲೇಬೇಕತ್ತೆ. ನಾವು ಅವ್ರು ಹಾಗೆ ಕೂತರು ಮಣಗಿದ್ರು ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಒಳಗೊಂಡ ನಾವು ಸತ್ಯಾಗ್ರಹ ಹೂಡಾಕು ತಯಾರಿದ್ದೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಜಗದೀಶ್ ಸುರೇಶ್, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಜಿಲ್ಲಾ ಘಟಕ ವಿಜಯಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನ ಬಾಗಲಕೋಟೆ ಕ್ರಾಸ್ ಅಲ್ಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮನವಿ ಕೊಡಕ್ಕೆ ಬಂದೀವ್ರಿ. ಅವರು ಎಲ್ಲನೂ ಹಿಂಗೆ ಮಾಡ್ತಾರತ್ತೆ, ಎಲ್ಲನೂ ಬಿಟ್ಟಿದ್ದಾರೆ, ಪತ್ರೆ ಅದು ಹಿಂಗೆಲ್ಲ ಇಟ್ಟಾರೆ. ಅವರು ಇನ್ನೂ ಮುಂದೆ ತೆಗಿತಾರೆ ಕೇಳಿಕೆಸಿಂದ ಎಲ್ಲನೂ ಇಟ್ಕೊಂಡು ಕೂತಾರೆ. ಆದರೆ ಸಾರ್ವಜನಿಕರಿಗೆ ಭಾಳ ಪ್ರಾಬ್ಲಮ್ ಆಗತ್ತೈತಿ. ಪೀಳಿಸ್ ಸಾಲಿಗೆ ಹೋಗೋರಂತ ಹೋಗೋದು ಬರ್ದು ತೊಂದರೆ ಆಗ್ಲಕ್ಕ. ಪೀಸ್ಗಳು ಎಲ್ಲನೂ ಅಲ್ಲೇ ಅದಾವ್ರಿ. ಅದ್ರ ಸಲುವಾಗಿ ರಸ್ತೆ ಆಗ್ಲಿಕ್ಕಾರ ಶಶಿಕಲಾ ಬಡಿ ಸ್ವಾಭಿಮಾನಿ ಬಣ ಬಿಜಾಪುರ ಇವರು ಎಲ್ಲ ಸಂಘ ವತಿಯಿಂದ ಎಲ್ಲರೂ ಸೇರಿ ಮನುಗೊಳೆ ಅಕ್ಷಿ ರಸ್ತೆ ಅಗಲೀಕರಣ ಸಲುವಾಗಿ ಎಲ್ಲರಿಗೂ ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ಆದ್ರೆ ಅಲ್ಲಿ ಅಗಲೀಕರಣ ಆಗ್ಬೇಕಾದ್ರೆ ಈಗ ಮಕ್ಕಳು ತಿರುಗಾಡ್ತಾವೆ, ಅಲ್ಲಿ ಆಫೀಸ್ಗಳು ಅಲ್ಲೇ ಅವ, ಆಮೇಲಿಂದ ಗಾಡಿಗಳು ತಿರುಗಾಡ್ತಾವೆ, ಬಸ್ಗಳು ತಿರುಗಾಡ್ತಾವೆ, ಅಲ್ಲಿ ಎಲ್ಲ ರೀತಿಯಿಂದ ಅಡೆತಡೆ ಆಗ್ಲಿಕ್ಕತ್ತದ. ಆಮೇಲೆ ಎಲ್ಲರಿಗೂ ತೊಂದರೆ ಆಗ್ಲಿಕ್ಕತ್ತದ. ಆಫೀಸ್ಗಳು ಅಲ್ಲೇ ಇರ್ತಾವೆ. ಆದ ಕಾರಣ ಅದು ಆದಷ್ಟು ಲಘು ಎಲ್ಲ MLAಗಳಾಗಲಿ, DC ಸಾಹೇಬರಾಗಲಿ, ಆಮೇಲೆ SP ಸಾಹೇಬರಾಗಲಿ ಎಲ್ಲರೂ ಅಲ್ಲೇ ತಿರುಗಾಡ್ತೀರಿ. ನೀವು ಎಲ್ಲರಿಗೂ ತೊಂದರೆ ಆಗೋದು ಕಣ್ಣಾರೆ ನೋಡ್ತೀರಿ. ನೋಡಿದ್ರೂ ಯಾರೂ ಅದು ರಸ್ತೆ ಮಾಡಲಿಕ್ಕೆ, ಅಗಲೀಕರಣ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ದಯವಿಟ್ಟು ನಮ್ಮ ಸಂಘದ ವತಿಯಿಂದ, ನಮ್ಮ ಬಣದ ವತಿಯಿಂದ ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೋತೀವಿ, ಆದಷ್ಟು ಲಘು, ಆದಷ್ಟು ಬೇಗನೆ ಮಕ್ಕಳಲ್ಲಿ ಭಾಳ ಎಕ್ಸಿಡೆಂಟ್ ಆಗೋದು, ಆಮೇಲೆ ಅಲ್ಲೆಲ್ಲ ಮನೆಗಳದಾವ, ಆಮೇಲೆ ದೊಡ್ಡ ಕಮಾನದ, ಅದು ಕಮಾನದಿಂದ ನೋಡಿಕೊಂಡು ರಸ್ತೆ ಅಗಲೀಕರಣ ಮಾಡಿರಿ ಅಂತ ಹೇಳಿ ನಮ್ಮ ಸಂಘದ ವತಿಯಿಂದ, ನಮ್ಮ ಬಣದ ವತಿಯಿಂದ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ. ಇಂದುಮತಿ ಬಸವರಾಜ್ ಜಾಲ್ವಾದಿ ಪರ ಸಂಘಟನೆ ನಮ್ಮದು. ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು, ನಾವು ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಮತ್ತು ನಮ್ಮೆಲ್ಲ ತಾಲೂಕು ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಮನವಿ ಕೊಡಲು ಬಂದ ವಿಷಯ, ಎಲ್ಲ ಸಮುದಾಯದ ಸಾರ್ವಜನಿಕರು ನರಕ ಹಾಗೂ ಚಿತ್ರ ಹಿಂಸೆ ಅನುಭವಿಸುತ್ತಿರುವ ವಿಜಯಪುರ ಶಹರ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟೆ ರಸ್ತೆ ಹಾಗೂ ಮನುಗೊಳೆ ಅಗಸಿಯಿಂದ ಬಾಗಲಕೋಟೆ ಕ್ರಾಸ್ವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಗೊಳಿಸುವ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ MB ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು, ಲೋಕಸಭಾ ಸದಸ್ಯರು ವಿಜಯಪುರ ಇವರಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸನ್ಮಾನ್ಯ
ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ರವರಿಗೂ, ನಗರ ಶಾಸಕರು ವಿಜಯಪುರ ಇವರಿಗೆ ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಅಭಿವೃದ್ಧಿಪಡಿಸಬೇಕೆಂದು ಎಲ್ಲ ಸಾರ್ವಜನಿಕರ ಪರವಾಗಿ ಕಳಕಳಿಯಿಂದ ಈ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದ. ಸರ್ ಹಾಚ್ರಿ ಮನೆಗೆ ಹಾಚ್ರಿ. ಬೇಡಿಕೆ ಇದೆ ಸರ್. ನಮ್ಮ ಬೇಡಿಕೆ ಪ್ರತಿಯೊಬ್ಬರಿಗೆ ಸರ್ ನಾ ಏನತ್ತೀನಿ ಸರ್ ತಾವು ಬರೀ ಕಳಿಸ್ಕೊಡ್ತಾ ಇದ್ದೀರಿ ಸರ್, ಇಲ್ಲಂದಿಲ್ಲ. ನನಗೆ ನೀವು ಮೊನ್ನೆ ನಾವು 17/7 ನೀವೇ ತೊಗೊಂಡಿದ್ರಿ ಸರ್ ಆ ಲೆಟ್ರ್. ನೀವು ಎಲ್ಲರಿಗೆ ಕಳಿಸ್ತೀರಿ ಸರ್, ಕಳಿಸಿದ್ರಿ ಸರ್ ಎಲ್ಲರಿಗೆ. ಕಳಿಸಿದ ಮೇಲೆ ಅವರು ಆ ಕಾರ್ಯ ಸರಿಯಾಗಿ ಮಾಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ನಿಮ್ಮ ಜಿಲ್ಲಾಡಳಿತದಿಂದ